ರಾಜ್ಯದಾದ್ಯಂತ ಮುಂಗಾರು ಮಳೆ ಚುರುಕುಗೊಂಡಿದೆ. ಕಳೆದ ಒಂದು ವಾರದಿಂದ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಭಾಗಶಃ ಮಳೆ ಆಗ್ತದೆ. ಅದರಲ್ಲೂ ಕೂಡ ಕರಾವಳಿ ಕರ್ನಾಟಕ ಮತ್ತು ಮಲೆನಾಡು ಭಾಗದಲ್ಲಿ ಮಳೆ ಅಲರ್ಟ್ ಅನ್ನು ಕೂಡ ಘೋಷಣೆಯನ್ನು ಮಾಡಿದೆ. ಸೊ ಮುಂಗಾರು ಪೂರ್ವ ಮಳೆನೂ ಕೂಡ ಜೋರಾಗಾಯಿತು. ಸೊ ಈಗ ಮುಂಗಾರು ಮಳೆನೂ ಕೂಡ ಜೋರಾಗಿ ಆಗ್ತಾ ಇದೆ. ಹಾಗಾದರೆ ಇಂದಿನಿಂದ ಅಂದರೆ ಜೂನ್ 14ರಿಂದ 17ನೇ ತಾರೀಕುವರೆಗೂ ಯಾವ್ಯಾವ ಜಿಲ್ಲೆಗಳಿಗೆ ಮಳೆ ಅಲರ್ಟನ್ನು ಕೊಟ್ಟಿದ್ದಾರೆ, ಈ ತಿಂಗಳು ಮಳೆ ಹೇಗಿರುತ್ತೆ, ಬೆಂಗಳೂರಲ್ಲಿ ಮಳೆ ಇರುತ್ತೋ ಇಲ್ವೋ, ಏನಾದರೂ ಅಲರ್ಟ್ ಕೊಟ್ಟಿದ್ದಾರಾ, ಈ ಎಲ್ಲ ಕುರಿತು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಯಾಕಂದ್ರೆ ನಿಮಗೆ ಯೂಸ್ ಆಗ್ಬೋದು. ಬೆಂಗಳೂರಿಂದ ಬೇರೆ ಬೇರೆ ಜಿಲ್ಲೆಗಳಿಗೆ ಪ್ರವಾಸಕ್ಕೆ ಹೋಗೋರು ಇರ್ತಾರೆ, ಅಥವಾ ಕೆಲಸದ ಮೇಲೆ ಹೋಗೋರು ಇರ್ತಾರೆ, ಅಥವಾ ಟೂರ್ ಟ್ರೆಕ್ಕಿಂಗ್ ಈ ರೀತಿ ಕೂಡ ಪ್ಲಾನ್ ಮಾಡ್ತಿರ್ತೀರಿ ವೀಕೆಂಡ್ಗಳಲ್ಲಿ. ಸೊ ಈ ಹಿನ್ನೆಲೆಯಲ್ಲಿ ನಿಮಗೆ ಯೂಸ್ ಆಗ್ಬೋದು ಅಂಥೇಳಿ. ಇನ್ನು ಕರಾವಳಿ ಕರ್ನಾಟಕ ಭಾಗ ಮತ್ತು ಮಲೆನಾಡು ಭಾಗದ ಜಿಲ್ಲೆಗಳಿಗೆ ಯಾವ್ಯಾವ ಜಿಲ್ಲೆಗಳಿಗೆ ಅಲರ್ಟ್, ರೆಡ್ ಅಲರ್ಟ್ ಇದೆ, ಯಾವ್ಯಾವ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಇದೆ, ಯಾವ್ಯಾವ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟನ್ನು ಕೊಟ್ಟಿದ್ದಾರೆ, ಈ ಅಲರ್ಟ್ಗಳು ಎಷ್ಟು ಪ್ರಮಾಣದ ಮಳೆ ಆಗುವಂಥ ಸಾಧ್ಯತೆ ಇರುತ್ತೆ, ಆ ಕುರಿತು ಕೂಡ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ಮೊದಲನೇದಾಗಿ ಜೂನ್ 14ನೇ ತಾರೀಕು ಕರಾವಳಿ ಕರ್ನಾಟಕ ಮತ್ತು ಮಲೆನಾಡು ಭಾಗದ ಜಿಲ್ಲೆಗಳಿಗೆ ರೆಡ್ ಅಲರ್ಟನ್ನು ಕೊಟ್ಟಿದ್ದಾರೆ. ಅಂದರೆ ಹೆವಿ ರೈನ್ಫಾಲ್ ಅಂತೇಳಿ ಹವಾಮಾನ ಇಲಾಖೆ ಎಕ್ಸ್ಟ್ರೀಮ್ ಹೆವಿ ರೈನ್ಫಾಲ್ ಆಗುತ್ತೆ ಅಂಥೇಳಿ ಮಾಹಿತಿ ಕೊಡ್ತಾ ಇರೋದು. ಎಷ್ಟು ಅಂದರೆ 204 ಮಿಲಿಮೀಟರ್ಗಿಂತಲೂ ಕೂಡ ಹೆಚ್ಚು ಮಳೆ ಆಗುತ್ತೆ ಅಂಥೇಳಿ. ಅದಕ್ಕೆ ಎಕ್ಸ್ಟ್ರೀಮ್ಲಿ ಹೆವಿ ರೈನ್, ಆ ಕಾರಣಕ್ಕಾಗಿ ರೆಡ್ ಅಲರ್ಟನ್ನು ಘೋಷಣೆ ಮಾಡಿರೋದು. ಸೊ ಯಾವ್ಯಾವ ಜಿಲ್ಲೆ ಅಂದರೆ ಕರಾವಳಿ ಕರ್ನಾಟಕ ಭಾಗದಲ್ಲಿ ಬರುವಂಥ ಎಲ್ಲ ಜಿಲ್ಲೆಗಳು, ಅದು ಉತ್ತರ ಕನ್ನಡ ಇರ್ಬೋದು, ದಕ್ಷಿಣ ಕನ್ನಡ ಇರ್ಬೋದು, ಉಡುಪಿ ಜಿಲ್ಲೆ ಇರ್ಬೋದು, ಇದರ ಜೊತೆಗೆ ಮಲೆನಾಡು ಭಾಗ, ಶಿವಮೊಗ್ಗ ಜಿಲ್ಲೆ, ಚಿಕ್ಕಮಗಳೂರು ಜಿಲ್ಲೆ, ಇದರ ಜೊತೆಗೆ ಕೊಡಗು ಜಿಲ್ಲೆಯಲ್ಲೂ ಕೂಡ ರೆಡ್ ಅಲರ್ಟ್ ಇದೆ ಅಂಥೇಳಿ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನು ನೀಡ್ತಾ ಇದೆ. ಇದು ಇವತ್ತು ಮತ್ತು ನಾಳೆ 2 ದಿನವೂ ಕೂಡ ರೆಡ್ ಅಲರ್ಟ್ ಮುಂದುವರೆದಿದೆ. ಇಲ್ಲಿ ಅದರಲ್ಲೂ ಕೂಡ ಪಶ್ಚಿಮ ಘಟ್ಟದ ಪ್ರದೇಶಗಳು, ಜಿಲ್ಲೆಗಳು ಮತ್ತು ಮಲೆನಾಡು ಭಾಗದ ಜಿಲ್ಲೆಗಳು ಎಲ್ಲೆಲ್ಲಿದ್ದಾವೆ ಅಂದರೆ ಶಿವಮೊಗ್ಗ, ಚಿಕ್ಕಮಗಳೂರು ಮತ್ತು ಕೊಡಗಲ್ಲಿ ಲ್ಯಾಂಡ್ ಸ್ಲೈಡಿಂಗ್ ಆಗುತ್ತೆ, ಭೂಕುಸಿತ ಆಗುತ್ತೆ ಅಂತಲೂ ಕೂಡ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನು ನೀಡಿದೆ. ಸೊ ಈ ಹಿನ್ನೆಲೆಯಲ್ಲಿ ಯಾರು ಬೆಂಗಳೂರು ಮಾತ್ರ ಅಂತಲ್ಲ, ಬೇರೆ ಬೇರೆ ಜಿಲ್ಲೆಗಳಿಂದನೂ ಕೂಡ ಟೂರ್ ಟ್ರೆಕ್ಕಿಂಗ್ ಅಂಥೇಳಿ ಹೋಗಿರೋರು ಇರ್ತಾರೆ, ಈ ವೀಕೆಂಡ್ಗಳಲ್ಲಿ ಹೋಗಬೇಕು ಅನ್ನೋಂಥ ಪ್ಲ್ಯಾನ್ ಕೂಡ ಮಾಡ್ಕೊಂಡಿರ್ತಾರೆ, ಘಾಟ್ ಸೆಕ್ಷನ್ಗೆ ಹೋಗಬೇಕು, ಈ ಮಳೆಯಲ್ಲಿ ತುಂಬ ಚೆನ್ನಾಗಿರುತ್ತೆ ಅಂಥೇಳಿ ಹೋಗೋರು ಕೂಡ ಇರ್ತಾರೆ. ಬಟ್ ಅವರು ಒಂದಷ್ಟು ಯೋಚನೆ ಮಾಡಿ ಹೋಗೋದು ಒಳ್ಳೆಯದು, ಮ್ಯಾಕ್ಸಿಮಮ್ ಅವಾಯ್ಡ್ ಮಾಡಿದ್ರೆ ಭಾಳ ಒಳ್ಳೆಯದು. ಯಾಕಂದರೆ ರೆಡ್ ಅಲರ್ಟನ್ನು ಘೋಷಣೆ ಮಾಡಿದೆ. 204 ಮಿಲಿಮೀಟರ್ಗಿಂತಲೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಬರುತ್ತೆ ಅಂಥೇಳಿ ಮಾಹಿತಿಯನ್ನು ಕೊಟ್ಟಿದೆ ಹವಾಮಾನ ಇಲಾಖೆ. ಹಾಗಾದರೆ ಇನ್ನುಳಿದಂಥ ಜಿಲ್ಲೆಗಳಲ್ಲಿ ಯಾವ್ಯಾವ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಇದೆ, ಯಾವ್ಯಾವ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಇದೆ ಅನ್ನೋದು ನೋಡೋದಾದರೆ, ಮೀನ್ಸ್ ಜೂನ್ 14ನೇ ತಾರೀಕು ಬೆಳಗಾವಿ, ಧಾರವಾಡ, ಹಾಸನ ಮತ್ತು ಮೈಸೂರು ಈ 4 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟನ್ನು ಘೋಷಣೆ ಮಾಡಿದೆ ಜೂನ್ 14ನೇ ತಾರೀಕು. ಇನ್ನುಳಿದಂಥ ಎಲ್ಲ ಜಿಲ್ಲೆಗಳು, ಅದು ಬೆಂಗಳೂರು ಸೇರಿದಂತೆ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ನಿಮಗೆ ಸುತ್ತಮುತ್ತಲು ಬರುವಂಥ ಜಿಲ್ಲೆಗಳು, ಈಗೇನು ನನ್ನ ಕರಾವಳಿ ಕರ್ನಾಟಕ ಮಲೆನಾಡು ಭಾಗದ ಜಿಲ್ಲೆಗಳು ಹೇಳಿದ್ನಲ್ಲ, ಆ ಜಿಲ್ಲೆಗಳು ಹೊರತುಪಡಿಸಿ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ, ಅದು ನಿಮಗೆ ಉತ್ತರ ಒಳನಾಡು ಇರ್ಬೋದು, ದಕ್ಷಿಣ ಒಳನಾಡಿನ ಜಿಲ್ಲೆಗಳು ಅಂದರೆ ನಿಮಗೆ ಉತ್ತರ ಕರ್ನಾಟಕ ಭಾಗದ ಜಿಲ್ಲೆಗಳೇನು ಬರ್ತವೆ ಅವು, ಮತ್ತು ನಿಮಗೆ ಬೆಂಗಳೂರು ಸುತ್ತಮುತ್ತಲು ಬರುವಂಥ ಜಿಲ್ಲೆಗಳು ಮತ್ತು ಮಧ್ಯ ಕರ್ನಾಟಕದಲ್ಲಿ ಬರುವಂಥ ಜಿಲ್ಲೆಗಳಿದ್ದಾವೆ, ಈ ಎಲ್ಲ ಜಿಲ್ಲೆಗಳಿಗೂ ಕೂಡ ಯೆಲ್ಲೋ ಅಲರ್ಟನ್ನು ಘೋಷಣೆ ಮಾಡಿದೆ ಹವಾಮಾನ ಇಲಾಖೆ. ಅಂದರೆ ಸಾಧಾರಣವಾದಂಥ ಅಥವಾ ಉತ್ತಮವಾದಂಥ ಮಳೆ ಬರುತ್ತೆ ಅಂತೆ. ಸಾಧಾರಣವಾದಂಥ ಮಳೆ ಅಂದರೆ ಯಾವುದೇ ರೀತಿಯಾದಂಥ ಅಲರ್ಟ್ ಇರೋದಿಲ್ಲ, ಆ ರೀತಿ ಏನಾದರೂ ಇದ್ದರೆ ಮಾತ್ರ ಸಾಧಾರಣವಾದಂಥ ಮಳೆ ಹೇಳ್ಬೋದು. ಬಟ್ ನಾಳೆ ಅಂದರೆ ನಿಮಗೆ ಜೂನ್ 14ನೇ ತಾರೀಕು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಭಾರೀ ಮಳೆ ಆಗುತ್ತೆ. ಕೆಲ ಜಿಲ್ಲೆಗಳಿಗೆ ಉತ್ತಮವಾದಂಥ ಮಳೆ ಆದರೆ, ಕೆಲ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಇರೋದ್ರಿಂದ 4 ಜಿಲ್ಲೆಗಳಿಗೆ ಭಾರೀ ಮಳೆ ಆಗುತ್ತೆ. ಇನ್ನೂ ಕೆಲ ಜಿಲ್ಲೆಗಳಿಗೆ ಭಾರೀ ಅಂದರೆ ಅತಿ ಭಾರೀ ಮಳೆ ಆಗುತ್ತೆ, ರೆಡ್ ಅಲರ್ಟನ್ನು ಘೋಷಣೆ ಮಾಡಿದೆ. ಸೊ ಇದು ಜೂನ್ 14ನೇ ತಾರೀಕಿನ ಮಾಹಿತಿ. ಇನ್ನು ಜೂನ್ 15ನೇ ತಾರೀಕು ಯಾವ್ಯಾವ ಜಿಲ್ಲೆಗಳಿಗೆ ಅಲರ್ಟನ್ನು ಕೊಟ್ಟಿದ್ದಾರೆ ಅಂದರೆ, ಕರಾವಳಿ ಕರ್ನಾಟಕ ಭಾಗದ ಜಿಲ್ಲೆಗಳಿಗೆ ಅಲರ್ಟ್ ಮುಂದುವರೆದಿದೆ. ಅದರಲ್ಲೂ ಕೂಡ ಉತ್ತರ ಕನ್ನಡ, ಉಡುಪಿ ಮತ್ತು ದಕ್ಷಿಣ ಕನ್ನಡ ಈ 3 ಜಿಲ್ಲೆಗಳಿಗೆ ರೆಡ್ ಅಲರ್ಟನ್ನು ಘೋಷಣೆ ಮಾಡಿದ್ದಾರೆ. ಮಲೆನಾಡು ಭಾಗದಲ್ಲಿ ರೆಡ್ ಅಲರ್ಟ್ ಇರೋದಿಲ್ಲ. ಜೂನ್ 15ನೇ ತಾರೀಕು ಶಿವಮೊಗ್ಗ, ಚಿಕ್ಕಮಗಳೂರು, ಕೊಡಗು ಈ 3 ಜಿಲ್ಲೆಗಳಿಗೆ, ಮಲೆನಾಡು ಭಾಗದ ಜಿಲ್ಲೆಗಳು, ಈ 3 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಇರುತ್ತೆ. ಹಾಗಂತೇಳಿ ಮಳೆ ಪ್ರಮಾಣ ಏನು ಕಡಿಮೆ ಆಗಿರೋದಿಲ್ಲ ಅಂತಲ್ಲ,
ರೆಡ್ ಅಲರ್ಟ್ನಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗೋದಿಲ್ಲ. ಆರೆಂಜ್ ಅಲರ್ಟಲ್ಲೂ ಕೂಡ ಭಾರಿ ಮಳೆ ಆಗುವಂಥ ಸಾಧ್ಯತೆ ಇರುತ್ತೆ. ಇನ್ನುಳಿದಂಥ ಎಲ್ಲ ಜಿಲ್ಲೆಗಳು, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಸೇರಿದಂತೆ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಉತ್ತಮವಾದಂಥ ಮಳೆ ಆಗುತ್ತೆ ಅಂಥೇಳಿ ಹವಾಮಾನ ಇಲಾಖೆ ಮಾಹಿತಿ ಕೊಡ್ತಾ ಇರೋದು. ಯೆಲ್ಲೋ ಅಲರ್ಟ್ ಇದೆ, ಎಲ್ಲ ರಾಜ್ಯದ ಎಲ್ಲ ಜಿಲ್ಲೆಗಳಿಗೂ ಕೂಡ ಯೆಲ್ಲೋ ಅಲರ್ಟನ್ನು ಘೋಷಣೆ ಮಾಡಿದ್ದಾರೆ. 3 ಜಿಲ್ಲೆಗಳಿಗೆ, ಮಲೆನಾಡಿನ ಶಿವಮೊಗ್ಗ, ಚಿಕ್ಕಮಗಳೂರು, ಕೊಡಗು, ಈ 3 ಜಿಲ್ಲೆಗಳಿಗೆ ಜೂನ್ 15ನೇ ತಾರೀಕು ಆರೆಂಜ್ ಅಲರ್ಟ್ ಇದ್ದರೆ, ಇನ್ನುಳಿದಂಥ 3 ಜಿಲ್ಲೆಗಳಿಗೆ, ಕರಾವಳಿ ಕರ್ನಾಟಕದ ವ್ಯಾಪ್ತಿಯಲ್ಲಿ ಬರುವಂಥ ಉತ್ತರ ಕನ್ನಡ, ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳಿಗೆ ರೆಡ್ ಅಲರ್ಟನ್ನು ಘೋಷಣೆ ಮಾಡಿದ್ದಾರೆ. ರೆಡ್ ಅಲರ್ಟಿಗೆ ಎಷ್ಟು ಪ್ರಮಾಣದ ಮಳೆ ಬರುತ್ತೆ, ಆರೆಂಜ್ ಅಲರ್ಟಿಗೆ ಎಷ್ಟು ಪ್ರಮಾಣದ ಮಳೆ ಬರುತ್ತೆ ಮತ್ತು ಯೆಲ್ಲೋ ಅಲರ್ಟಿಗೆ ಎಷ್ಟು ಪ್ರಮಾಣದ ಮಳೆ ಬರುತ್ತೆ, ಈ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಡ್ತೀನಿ. ಇನ್ನು ಜೂನ್ 15ನೇ ತಾರೀಕು ಆಯಿತು. 16ನೇ ತಾರೀಕು, ಜೂನ್ 16ನೇ ತಾರೀಕು ಒಂದಷ್ಟು ಮಳೆ ಪ್ರಮಾಣ ರಾಜ್ಯದಾದ್ಯಂತ ಕಡಿಮೆ ಆಗುತ್ತೆ. ರೆಡ್ ಅಲರ್ಟ್ ಘೋಷಣೆ ಏನಿರೋದಿಲ್ಲ. ಆದರೆ ಕರಾವಳಿ ಕರ್ನಾಟಕ ಮತ್ತು ಮಲೆನಾಡು ಭಾಗದ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಮುಂದುವರಿಯುತ್ತೆ. ರೆಡ್ ಅಲರ್ಟ್ ಇರೋದಿಲ್ಲ. ಅದು ಉತ್ತರ ಕನ್ನಡ ಇರ್ಬೋದು, ಉಡುಪಿ ಇರ್ಬೋದು, ದಕ್ಷಿಣ ಕನ್ನಡ ಇರ್ಬೋದು, ಕೊಡಗು, ಚಿಕ್ಕಮಗಳೂರು, ಶಿವಮೊಗ್ಗ, ಅಂದರೆ 6 ಜಿಲ್ಲೆಗಳೇನಿದ್ದಾವೆ. ಈ 6 ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಇರುತ್ತೆ. ಇನ್ನುಳಿದಂಥ 24-25 ಜಿಲ್ಲೆಗಳಿಗೇನಿದೆ, ಬೆಂಗಳೂರು ಸೇರಿದಂತೆ ಉತ್ತರ ಒಳನಾಡಿನ ಜಿಲ್ಲೆಗಳು, ಅಂದರೆ ಉತ್ತರ ಕರ್ನಾಟಕದ ಜಿಲ್ಲೆಗಳು, ನಿಮಗೆ ಮಧ್ಯ ಕರ್ನಾಟಕದ ಜಿಲ್ಲೆಗಳು ಮತ್ತು ಬೆಂಗಳೂರು ಸರೌಂಡಿಂಗ್ಸ್ ಬರುವಂಥ ಜಿಲ್ಲೆಗಳೇನಿದ್ದಾವೆ, ಈ ಎಲ್ಲ, ಮೈಸೂರು ಸೇರಿದಂತೆ ಈ ಎಲ್ಲ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಮುಂದುವರಿಯುತ್ತೆ. ಅದು ಯಾವತ್ತು ಅಂತಂದರೆ ತಾರೀಕು ಮಳೆ ಅಲರ್ಟ್ ಇರುವಂಥ ಮಾಹಿತಿಯನ್ನು ಕೊಡ್ತಾ ಇರೋದು. ಇನ್ನು 17ನೇ ತಾರೀಕು ಆಲ್ಮೋಸ್ಟ್ ಸೇಮ್ ಇದೆ, ಅದೇ ರೀತಿಯಾದಂಥ ಸಿನಾರಿಯೋ ಇರೋದು. ಕರಾವಳಿ ಕರ್ನಾಟಕ ಮತ್ತು ಮಲೆನಾಡು ಭಾಗದಲ್ಲಿ 6 ಜಿಲ್ಲೆಗಳೇನಿದ್ದಾವೆ, ಅಷ್ಟು ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಇರುತ್ತೆ. ಇನ್ನುಳಿದಂಥ 24-25 ಜಿಲ್ಲೆಗಳಿಗೆಲ್ಲ ಕೂಡ ಯೆಲ್ಲೋ ಅಲರ್ಟ್ ಇರುತ್ತೆ, ಮಳೆ ಮುಂದುವರಿಯುತ್ತೆ. ಇದು ಮಾಹಿತಿ ಇರೋದು ಎಷ್ಟನೇ ತಾರೀಕುವರೆಗೂ ಅಂದರೆ 17ನೇ ತಾರೀಕುವರೆಗೂ. ಹಾಗಾದರೆ ರೆಡ್ ಅಲರ್ಟ್ ಅಂದರೆ ಎಷ್ಟು ಮಳೆ ಆಗುತ್ತೆ ಅಂತ ನೋಡೋದಾದರೆ 204 ಮಿಲಿಮೀಟ್ರ್ಗಿಂತಲೂ ಕೂಡ ಹೆಚ್ಚು ಮಳೆ ಆದರೆ ಅದು ರೆಡ್ ಅಲರ್ಟ್ ಅಂಥೇಳಿ ಘೋಷಣೆ ಮಾಡ್ತಾರೆ. ಆ ಕಾರಣಕ್ಕಾಗಿ ಮಳೆ ಆಗುವಂಥ ಸಾಧ್ಯತೆ, ಭಾರೀ ಮಳೆ ಆಗುವಂಥ, ಎಕ್ಸ್ಟ್ರೀಮ್ಲಿ ಹೆವಿ ರೈನ್ ಆದರೆ ಮಾತ್ರ ಈ ರೀತಿಯಾಗಿ ರೆಡ್ ಅಲರ್ಟನ್ನು ಘೋಷಣೆ ಮಾಡ್ತಾರೆ. ಇನ್ನು ಆರೆಂಜ್ ಅಲರ್ಟಿಗೆ ಎಷ್ಟು ಪ್ರಮಾಣದವರೆಗೂ ಮಳೆ ಬಂದರೆ ಮಾತ್ರ ಅದನ್ನು ಸಾಧ್ಯತೆಯನ್ನು ಕೊಡ್ತಾರೆ ಅಂತ ನೋಡೋದಾದರೆ 115 ಮಿಲಿಮೀಟ್ರಿಂದ 204 ಮಿಲಿಮೀಟ್ರ್ವರೆಗೂ ಏನಾದರೂ ಮಳೆ ಬಂದರೆ, ಮಳೆ ಬರುವ ಸಾಧ್ಯತೆ ಇದ್ದರೆ, ಸೊ ಆವಾಗ ಆ ಜಿಲ್ಲೆಗಳಿಗೆ, ಆ ಏರಿಯಾಗಳಿಗೆ ವೆರಿ ಹೆವಿ ರೈನ್ ಅಂದರೆ ಆರೆಂಜ್ ಅಲರ್ಟನ್ನು ಹವಾಮಾನ ಇಲಾಖೆ ಘೋಷಣೆಯನ್ನು ಮಾಡುತ್ತೆ. ಇನ್ನು ಯೆಲ್ಲೋ ಅಲರ್ಟ್ ಅಂತಿರುತ್ತೆ. ಸಾಧಾರಣವಾದಂಥ ಮಳೆನೂ ಆಗ್ಬೋದು, ಉತ್ತಮವಾದಂಥ ಮಳೆ ಆಗ್ಬೋದು, ಅಥವಾ ಭಾರೀ ಮಳೆನೂ ಕೂಡ ಆಗ್ಬೋದು. ಹೆವಿ ರೈನ್ ಅಂತ ಹೇಳ್ತಾರೆ. ಸೊ ಎಷ್ಟು ಅಂದರೆ 64 ಮಿಲಿಮೀಟ್ರಿಂದ 115 ಮಿಲಿಮೀಟ್ರ್ವರೆಗೂ ಮಳೆ ಬರುವಂಥ ಸಾಧ್ಯತೆ ಇದ್ದರೆ, ಮಳೆ ಆದರೆ, ಸೊ ಮಳೆ ಆದರೆ ಅದಕ್ಕೆ ಯೆಲ್ಲೋ ಅಲರ್ಟ್ ಆಗಿತ್ತು, ಇಷ್ಟು ಮಳೆ ಬಂತು ಅಂತ ಹೇಳ್ತಾರೆ. ಘೋಷಣೆ ಮುಂಚಿತವಾಗಿ ಮಾಡ್ತಿರೋ ಕಾರಣಕ್ಕಾಗಿ ಇಷ್ಟು ಮಳೆ ಬರ್ಬೋದು ಅಂಥೇಳಿ ಒಂದು ಅಸಂಪ್ಷನ್ನ ಹವಾಮಾನ ಇಲಾಖೆ ಮಾಡುತ್ತೆ. ಸೊ ಆ ಅಸಂಪ್ಷನ್ನ ಹಿನ್ನೆಲೆಯಲ್ಲಿ ಹೆವಿ ರೈನ್ ಅಂದರೆ ನಿಮಗೆ ಯೆಲ್ಲೋ ಅಲರ್ಟ್ ಅಂದರೆ 64 ಮಿಲಿಮೀಟ್ರಿಂದ 115 ಮಿಲಿಮೀಟ್ರ್ವರೆಗೂ ಮಳೆ ಆದರೆ ಅದನ್ನು ಯೆಲ್ಲೋ ಅಲರ್ಟ್ ಅಂತಾರೆ. ಸೊ ಇದು ಯೆಲ್ಲೋ, ಆರೆಂಜ್ ಮತ್ತು ರೆಡ್. ಹೆವಿ ರೈನ್, ವೆರಿ ಹೆವಿ ರೈನ್, ಎಕ್ಸ್ಟ್ರೀಮ್ಲಿ ಹೆವಿ ರೈನ್. ಸೊ ಈ ರೀತಿಯಾಗಿ 3 ಅಲರ್ಟ್ಗಳನ್ನು ಘೋಷಣೆಯನ್ನು ಮಾಡುತ್ತೆ ಹವಾಮಾನ ಇಲಾಖೆ. ಸೊ ಈ ತಿಂಗಳಾಂತ್ಯದವರೆಗೂ ಕೂಡ ಮುಂಗಾರು ತುಂಬ ಚೆನ್ನಾಗಿ ಮಳೆ ಆಗುತ್ತೆ ಅಂತ ಹೇಳಿದ್ದಾರೆ. ಸತತವಾಗಿ ಮಳೆ ಆಗ್ತಿರೋ ಕಾರಣಕ್ಕಾಗಿ ಮಲೆನಾಡು ಭಾಗದಲ್ಲಿ ಮಾತ್ರ ಅಂತಲ್ಲ, ಗುಡ್ಡಗಾಡು ಪ್ರದೇಶಗಳು ಎಲ್ಲೆಲ್ಲಿದ್ದಾವೆ ಅಲ್ಲೂ ಕೂಡ ಲ್ಯಾಂಡ್ ಸ್ಲೈಡಿಂಗ್ ಆಗುತ್ತೆ. ಬೆಂಗಳೂರಂಥ ಪ್ರದೇಶಗಳಲ್ಲಿ ದೊಡ್ಡ ದೊಡ್ಡ ಬೃಹತ್ತಾದಂಥ ಮರಗಳೇ ಬೀಳುವಂಥ ಚಾನ್ಸಸ್ ಅತಿ ಹೆಚ್ಚಾಗಿರುತ್ತೆ. ಸೊ ಬಿ ಸೇಫ್ ಡ್ರೈವಿಂಗನ್ನು ಮಾಡಿ, ಸಾಧ್ಯ ಆದಷ್ಟು ಮಳೆ ಬರುವಂಥ ಸಂದರ್ಭದಲ್ಲಿ ಏನು ಪ್ರಿಕಾಷನ್ಸನ್ನು ತೆಗೆದುಕೊಳ್ಬೇಕು ಆ ಪ್ರಿಕಾಷನ್ಸನ್ನು ತೆಗೆದುಕೊಳ್ಳಿ. ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಕ್ಯಾಮರಾ ಪರ್ಸನ್ ಎಡ್ವಿನ್ ಜೊತೆ ಶರಣು ಹಂಪಿ, ನ್ಯೂಸ್ 18.